ನಮಸ್ಕಾರ ಸ್ನೇಹಿತರೆ. ಇಂದಿನ ವಿಡಿಯೋದಲ್ಲಿ ತಿರುಪತಿಯ ವಿಮಾನ ಗೋಪುರದ ಬಗ್ಗೆ ವಿಷಯವನ್ನು ತಿಳಿಯೋಣ. ಶ್ರೀ ವೆಂಕಟೇಶನ ದರ್ಶನ ಮಾಡಲು ತಿರುಪತಿಗೆ ಹೋದವರು ಭಗವಂತನ ದರ್ಶನ ಪಡೆಯಲು ಕಾಯುತ್ತಾ ಗರ್ಭಗುಡಿಯ ಸಮೀಪ ಬರುತ್ತಿದ್ದಂತೆ ಕಾತುರದಿಂದ ಸ್ವಾಮಿಯ ದರ್ಶನ ಮಾಡಿ ಸಾರ್ಥಕ ಭಾವವನ್ನು ಪಡೆಯುತ್ತಾರೆ. ಸ್ವಾಮಿಯ ವದನಾವರನ್ನು ಮನದಲ್ಲಿ ತುಂಬಿಕೊಂಡು ಪ್ರಾಕಾರದ ಸುತ್ತ ಹೊರಟು ಸ್ವಲ್ಪ ಹೊತ್ತಿನಲ್ಲಿ ತಲೆ ಎತ್ತಿ ನೋಡುತ್ತಿರುವ ಜನಗಳ ಗುಂಪು ದೇವಸ್ಥಾನದ ಶಿಖರಕ್ಕೆ ಕೈ ಮುಗಿಯುವುದನ್ನು ನೋಡುತ್ತಾರೆ. ಪ್ರಾಕಾರದಿಂದ ಹೊರಬಂದವರು ಅವರನ್ನೇ ಅನುಸರಿಸುತ್ತಾರೆ. ಗೊತ್ತಿಲ್ಲದವರು ಏನು ಎಂದು ಕೇಳಿದಾಗ ವಿಮಾನ ಗೋಪುರ ಎನ್ನುತ್ತಾರೆ. ಅವರಂತೆ ಇವರು ಕೈ ಮುಗಿದು ಹೊರಬರುತ್ತಾರೆ. ಇನ್ನು ಕೆಲವರು ಕೇಳಿದಾಗ ವೆಂಕಟೇಶನ ದರ್ಶನ ಮಾಡಿ ವಿಮಾನ ಗೋಪುರ ದರ್ಶನ ಮಾಡಿದಾಗ ತಿರುಪತಿ ಯಾತ್ರೆ ಸಂಪನ್ನವಾಗುತ್ತದೆ ಎನ್ನುತ್ತಾರೆ. ಆದರೆ ಬಹಳಷ್ಟು ಜನಗಳಿಗೆ ವಿಮಾನ ಗೋಪುರ ಎಂದರೇನು, ವಿಮಾನ ಗೋಪುರದ ವಿಶೇಷವೇನು, ಯಾಕೆ ಹೋಗಿ ಕೈ ಮುಗಿಯಬೇಕು, ಯಾವ ದೇವರಿದೆ ಎಂಬ ಸಂಗತಿ ತಿಳಿಯುವ ಆಸಕ್ತಿಗೆ ಅಲ್ಲಿನ ನೂಕುನುಗ್ಗಲು ಸಮಯ ಅವಕಾಶವೇ ಇರುವುದಿಲ್ಲ. ಎಲ್ಲಿಂದಲೋ ಯಾತ್ರೆ ಬಂದವರು ಬಹಳಷ್ಟು ಗಂಟೆಗಳ ಕಾಲ ಸರದಿಯಲ್ಲಿ ನಿಂತು ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿ ಕಣ್ತುಂಬ ತುಂಬಿಕೊಂಡ ಮೇಲೆ ಹೆಚ್ಚಿನ ಕುರಿತು ಕೇಳಬೇಕು ಎನಿಸುವುದಿಲ್ಲ. ಹಾಗಾಗಿ ಈ ವಿಚಾರ ಕೆಲವರಿಗೆ ಗೊತ್ತಿರುವುದಿಲ್ಲ. ಇನ್ನು ವಿಮಾನ ಗೋಪುರ ಎಂದ ಕೂಡಲೇ ರಾಮಾಯಣದ ಕಾಲದಲ್ಲಿ ಇದ್ದಂತಹ ಪುಷ್ಪಕ ವಿಮಾನದ ಪ್ರತಿಮೆ ಇರಬೇಕು ಹೀಗೆ ಅಂದುಕೊಳ್ಳಬಹುದು. ಆದರೆ ಈ ವಿಮಾನ ಗೋಪುರಕ್ಕೆ ಪೌರಾಣಿಕ ಹಿನ್ನೆಲೆ ಇದೆ. ವೈಕುಂಠವಾಸಿ ಮಹಾವಿಷ್ಣುವಿಗೆ ಭೂಲೋಕ ಅಂದರೆ ಬಹಳ ಪ್ರೀತಿ. ಹೀಗಾಗಿ ನಾರಾಯಣ ಆಗಾಗ ಒಬ್ಬನೇ ಭೂಲೋಕ ಸಂಚಾರ ಮಾಡುತ್ತಾ ಬಂದು ಇಲ್ಲಿನ ಪ್ರಕೃತಿಯ ಸೌಂದರ್ಯ ಆಸ್ವಾದಿಸುತ್ತಾ ಭೂಲೋಕದ ಭಕ್ತಜನಗಳಿಗೆ ಮಾರುವೇಷದಲ್ಲಿ ಅನುಗ್ರಹಿಸುತ್ತಾ ಒಂದಷ್ಟು ಕಾಲ ಭೂಲೋಕದಲ್ಲಿ ಇದ್ದು ಹೋಗುವುದು ಅವನ ವಾಡಿಕೆ. ನಡುವೆ ವಿಶ್ರಾಂತಿ ಪಡೆಯಲು ನಾರಾಯಣಗಿರಿ ಬೆಟ್ಟದ ಗುಹೆಯಲ್ಲಿ ನೆಲೆಸಿರುವುದು. ಲಕ್ಷ್ಮಿಯು ಬರುವೆ ಎಂದಾಗ ಕರೆದುಕೊಂಡು ಬಂದು ಭೂಲೋಕದಲ್ಲಿ ವಿಹಾರ ಮಾಡುತ್ತಿದ್ದರು. ಒಮ್ಮೆ ತ್ರಿಲೋಕ ಸಂಚಾರಿಗಳಾದ ನಾರದರು ವೈಕುಂಠದಲ್ಲಿರುವ ಮಹಾವಿಷ್ಣುವನ್ನು ದರ್ಶನ ಮಾಡಲು ಬಂದರು. ಇಡೀ ವೈಕುಂಠ ಸುತ್ತಿದರೂ ವೈಕುಂಠವಾಸಿ ನಾರಾಯಣ ಅವರಿಗೆ ಕಾಣಲೇ ಇಲ್ಲ. ಪ್ರಭು ವೈಕುಂಠ ಬಿಟ್ಟು ಎಲ್ಲಿ ಹೋಗಿದ್ದಾನೆ ಎಂದು ತಂದೆಯಾದ ಬ್ರಹ್ಮನ ಹತ್ತಿರ ಬಂದು ಕೇಳಿದರು. ಬ್ರಹ್ಮದೇವನು ಸ್ವಲ್ಪ ಹೊತ್ತು ಧ್ಯಾನಸ್ಥನಾಗಿ ನಂತರ ಹೀಗೆ ಹೇಳಿದರು: ಪುತ್ರ, ಭೂಲೋಕದಲ್ಲಿ ನಾರಾಯಣಗಿರಿ ಎಂಬ ಪರ್ವತವಿದೆ. ಅದು ಮಹಾವಿಷ್ಣುವಿಗೆ ಪ್ರಿಯವಾದ ಸ್ಥಳ. ಈಗ ನಾರಾಯಣನು ಲಕ್ಷ್ಮೀ ಸಮೇತ ಅಲ್ಲಿ ವಿಹಾರ ಮಾಡುತ್ತಿದ್ದಾನೆ. ನೀನು ಈ ಕೂಡಲೇ ಹೋದರೆ ನಾರಾಯಣನನ್ನು ಕಾಣಬಹುದು ಎಂದನು. ನಾರದರಿಗೆ ಹೇಳುತ್ತಿದ್ದ ಮಾತುಗಳನ್ನು ಹತ್ತಿರದಲ್ಲೇ ಇದ್ದ ಋಷಿಮುನಿಗಳು, ದೇವತೆಗಳು, ದೇವಗಣಗಳು ಎಲ್ಲರೂ ಕೇಳಿ ಆಶ್ಚರ್ಯಗೊಂಡರು. ಏಕೆಂದರೆ ವೈಕುಂಠಕ್ಕಿಂತ ಮಿಗಿಲಾದದ್ದು ಮಹಾವಿಷ್ಣುವನ್ನು ಸೆಳೆಯುವಂತಹದ್ದು ನಾರಾಯಣಗಿರಿಯಲ್ಲಿ ಏನಿದೆ ಎಂದು ಕುತೂಹಲದಿಂದ ಮಾತನಾಡಿಕೊಂಡು ತಾವು ಅದನ್ನು ನೋಡಬೇಕೆಂದು ನಾರದರ ಜೊತೆ ಹೊರಟರು. ಹೀಗೆ ನಾರದರ ಜೊತೆ ಋಷಿಮುನಿಗಳು ದೇವತೆಗಳ ದಂಡೇ ಬಂದರು. ಪರ್ವತ ಶಿಖರದ ಸುತ್ತ ಸುತ್ತಿದರು. ಎಷ್ಟೇ ಸುತ್ತಿದರೂ ನಾರಾಯಣಗಿರಿ ಪರ್ವತ ಕಾಣಲೇ ಇಲ್ಲ. ಅವರು ಆಯಾಸದಿಂದ ಬಳಲಿದರು. ಆಗ ಮತ್ತೆ ಬ್ರಹ್ಮನನ್ನೇ ಕುರಿತು ಧ್ಯಾನ ಮಾಡಿ ನಾರಾಯಣಗಿರಿ ಪರ್ವತ ಎಲ್ಲಿದೆ ಎಂದು ಕೇಳಿದರು. ಬ್ರಹ್ಮನು ಅವರಿಗೆಲ್ಲ ನಾರಾಯಣಗಿರಿ ಪರ್ವತದ ದಾರಿಯನ್ನು ತೋರಿಸಿ, ಈ ನಾರಾಯಣಗಿರಿ ಪರ್ವತ ನಿಮಗೆ ಸಿಗಬೇಕೆಂದರೆ ನೀವೆಲ್ಲರೂ ಈ ಬೆಟ್ಟದ ತಪ್ಪಲಿನಲ್ಲಿರುವ ಪುಷ್ಕರಣಿ ಕಲ್ಯಾಣಿಗಳಲ್ಲಿ ಸ್ನಾನ ಮಾಡಿ ಭಗವಂತನ ನಾಮಸ್ಮರಣೆ ಧ್ಯಾನಗಳನ್ನು ಮಾಡುತ್ತಾ ನಾರಾಯಣಗಿರಿ ಸುತ್ತ ಇರುವ 7 ಬೆಟ್ಟಗಳನ್ನು ಪ್ರದಕ್ಷಿಣಿಸುತ್ತೀರಿ ಎಂದು ತಿಳಿಸಿ ಅದೃಶ್ಯನಾದನು. ಬ್ರಹ್ಮನ ಆದೇಶದಂತೆ ಅವರೆಲ್ಲರೂ ಅಲ್ಲಿದ್ದ ಪುಷ್ಕರಣಿ ತೀರ್ಥಗಳಲ್ಲಿ ಸ್ನಾನ ಮಾಡಿ ಭಗವಂತನ ಧ್ಯಾನ ನಾಮಸ್ಮರಣೆ ಮಾಡುತ್ತಾ ಭಕ್ತಿಯಿಂದ ಪ್ರಾರ್ಥಿಸಿ ಆ ಬೆಟ್ಟಗಳನ್ನೆಲ್ಲ ಪ್ರದಕ್ಷಿಣೆ ಹಾಕಿದರು. ಭಗವಂತನ ದರ್ಶನವಾಗುವವರೆಗೂ ಕಾತರಿಸುತ್ತಾ ಕಾಯುತ್ತಾ ಅಷ್ಟ ದಿಕ್ಕುಗಳನ್ನು ಪರಿಭ್ರಮಣಿಸಿದರು. ಅವರ ಭಕ್ತಿಯ ಪ್ರಾರ್ಥನೆಗೆ ಒಲಿದನೋ ಎಂಬಂತೆ ವಿಷ್ಣುವಿನ ವಿಶ್ರಾಂತಿಧಾಮ ವಾದ ನಾರಾಯಣಗಿರಿ ಪರ್ವತದ ಮುಖ್ಯ ಸ್ಥಾನಕ್ಕೆ ಬಂದರು. ನಾರಾಯಣಗಿರಿ ಪರ್ವತ ಅದೆಂಥ ಪುಣ್ಯ ಪರ್ವತವಾಗಿತ್ತು ಎಂದರೆ ಸುತ್ತಲೂ ಔಷಧಿ ಸಸ್ಯಗಳು, ಗಗನಚುಂಬಿತ ಮರಗಳು, ಹೂಬನಗಳು, ವೃಕ್ಷ ರಾಶಿಗಳು, ಪುಷ್ಪಗಳಿಂದ ತುಂಬಿದ್ದು, ಗಿರಿ ಶಿಖರಗಳಿಂದ ಇಳಿದು ಬರುವ ಜಲಪಾತಗಳು, ರಮ್ಯ ಮನೋಹರ ವಿಹಂಗಮ ನೋಟ.
ಇಂಥ ರಮ್ಯ ಮನೋಹರವಾದ ಭೂಲೋಕದಲ್ಲಿರುವ ನಾರಾಯಣಗಿರಿ ಪರ್ವತದ ಗುಹೆಯಲ್ಲಿ ವಿಶ್ರಾಂತಿ ಪಡೆಯುವುದು ವಿಷ್ಣುಗೆ ಅತ್ಯಂತ ಪ್ರಿಯವಾದ ತಾಣವಾಗಿದೆ. ಪರ್ವತದ ಮೇಲೆ ನಿಂತರೆ ಇಡೀ ಬ್ರಹ್ಮಾಂಡದಲ್ಲಿರುವ ಎಲ್ಲ ಲೋಕಗಳು ಗಿರಿ ಶಿಖರ ಪರ್ವತಗಳಿಗಿಂತ ಮೇಲಿದ್ದೇವೆ ಎಂದು ಭಾಸವಾಗುತ್ತಿತ್ತು. ನಾರಾಯಣಗಿರಿ ಪರ್ವತದಲ್ಲಿ ನಿಂತು ಶ್ರೀಮನ್ನಾರಾಯಣನನ್ನು ಋಷಿ ಮುನಿಗಳಾದಿಯಾಗಿ ಭಕ್ತಿಯಿಂದ ಪ್ರಾರ್ಥಿಸಿ ಸ್ತುತಿಸಿದರು. ಗೋವಿಂದ 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 ಎಂದು ಪ್ರತಿಧ್ವನಿಸುವಂತೆ ಕೂಗಿ ಕರೆದರು. ಭಕ್ತರ ದಿವ್ಯ ಮಂತ್ರ ಪ್ರಾರ್ಥನೆಗೆ ಮನಸೋತು ಪೀತಾಂಬರಧಾರಿ ಚತುರ್ಭುಜನಾಗಿ ಶಂಖ ಚಕ್ರ ಗದಾ ಪದ್ಮಗಳನ್ನು ಧರಿಸಿ ಸರ್ವಾಲಂಕಾರದಿಂದ ಕಂಗೊಳಿಸುತ್ತಾ ಕೋಟಿ ಸೂರ್ಯಗಳ ಪ್ರಭೆಯನ್ನು ಸುತ್ತಲೂ ಹರಡಿದ ನಡುವೆ ವಿಮಾನದಲ್ಲಿ ಮುಗುಳು ನಗುತ್ತಾ ನಿಂತು ಪ್ರಕಟಗೊಂಡನು. ಭಗವಂತನನ್ನು ನೋಡುತ್ತದೆ ಋಷಿ ಮುನಿಗಳ ದೇವತೆಗಳ ಆಯಾಸ ಬಳಕೆಗಳು ಮಾಯವಾಗಿ ಕಣ್ತುಂಬ ತುಂಬಿಕೊಂಡು ಭಗವಂತನನ್ನು ಸ್ತೋತ್ರ ಪಠಣೆ ಮಾಡಿ ಪ್ರಾರ್ಥಿಸಿದರು. ನಂತರ ಭಗವಂತನ ಅವತಾರಗಳ ಕಥಾವರ್ಣನೆ ಮಾಡಿದರು. ಋಷಿಗಳ ದೇವತೆಗಳು ದೇವಗಣಗಳು ಗಂಧರ್ವರು ಮೈಮರೆತು ಕೇಳುತ್ತಾ ತನ್ಮಯರಾಗಿದ್ದರು. ಬೆಟ್ಟ ಗುಡ್ಡ ಪರ್ವತ ಪ್ರದೇಶ ನದಿ ಸಮುದ್ರ ಹಳ್ಳಕೊಳ್ಳ ಕಾಡುಮೇಡು ಭಗವಂತನ ಲೀಲಾ ನಾಟಕಗಳನ್ನು ಪ್ರತ್ಯಕ್ಷವಾಗಿ ನೋಡುತ್ತಾ ಇದ್ದಂತೆ ಭಾಸವಾಗಿದ್ದರು. ಭಗವಂತನ ಗೋಪುರದ ಮೇಲೆ ವಿಮಾನದಲ್ಲಿ ಪ್ರತ್ಯಕ್ಷನಾಗಿ ದರ್ಶನ ಕೊಟ್ಟು ದೇವತೆಗಳನ್ನು ಸಂತೋಷಪಡಿಸಿದನು. ವಿಮಾನ ಗೋಪುರದ ನಂತರ ಪ್ರಸಿದ್ಧಿಗೆ ಬಂದಿತು. ಸಾಕ್ಷಾತ್ ವಿಷ್ಣು ಹೇಳಿದಂತೆ ಮುಕ್ತಿಯನ್ನು ಕರುಣಿಸುವ ಈ ವಿಮಾನವು ನಿಗೂಢವಾಗಿರುತ್ತದೆ. ಕಲಿಗಾಲದಲ್ಲಿ ಭಕ್ತರು ಕೃತಕ ವಿಮಾನವನ್ನು ನಿರ್ಮಿಸುತ್ತಾರೆ. ಅದರ ದರ್ಶನ ಭಾಗ್ಯ ಪಡೆದಾಗ ಅದರ ಪ್ರಭಾವವು ಇದರಷ್ಟೇ ಇರುತ್ತದೆ ಎಂದನು. ಈ ರೀತಿಯಾಗಿ ಪೂರ್ವದಲ್ಲಿ ಭಗವಂತನು ನೆಲೆಸುವ ತಾಣವಾಗಿದ್ದ ನಾರಾಯಣಿ ಗಿರಿ ಪರ್ವತದ ದೇವಾಲಯದ ಮೇಲೆ ವಿಮಾನ ಗೋಪುರವನ್ನು ನಿರ್ಮಾಣ ಮಾಡಿದರು. ಅದನ್ನು ದರ್ಶನ ಮಾಡಿ ಪರ್ವತದ ದರ್ಶನದಿಂದ ಕೃತಾರ್ಥರಾಗುತ್ತಾರೆ. ವೆಂಕಟೇಶ್ವರನ ಸನ್ನಿಧಿಯಲ್ಲಿರುವ ವಿಮಾನ ಗೋಪುರವನ್ನು ದರ್ಶನ ಮಾಡಿದರೆ ಸಕಲ ಪಾಪಗಳು ನಿವಾರಣೆಯಾಗುತ್ತದೆ. ಇದನ್ನು ಆನಂದದ ನಿಲಯ ಎಂದಲೂ ಕರೆಯುತ್ತಾರೆ. ಗೋಪುರಕ್ಕೆ ಚಿನ್ನದ ಲೇಪನ ಮಾಡಿದ್ದಾರೆ. ಬೆಳ್ಳಿಯ ಪ್ರಭಾವಳಿಯ ಮಧ್ಯೆ ರಾರಾಜಿಸುತ್ತಿರುವ ವೆಂಕಟೇಶನು ಭಕ್ತರನ್ನು ಅನುಗ್ರಹಿಸುತ್ತಿದ್ದಾನೆ. ಮಹಾವಿಷ್ಣು ಋಷಿಮುನಿಗಳಿಗೆ ದೇವತೆಗಳಿಗೆ ದರ್ಶನ ಭಾಗ್ಯ ಕೊಟ್ಟು ಅವರೆಲ್ಲರ ಪ್ರಾರ್ಥನೆಗೆ ಒಲಿದು ಏನಾದರೂ ವರ ಕೇಳಿರಿ ಕೊಡುತ್ತೇನೆ ಎಂದಾಗ ಋಷಿಮುನಿಗಳು ದೇವತೆಗಳು ಹೇಳಿದರು, ಭಗವಂತ ನಿನ್ನ ದರ್ಶನ ಮಾತ್ರದಿಂದಲೇ ನಾವು ಪುನೀತರಾದೆವು, ನಮ್ಮಗಿನ್ನಾವ ವರಗಳು ಬೇಡ ಎಂದರು. ಈ ಸಂತೋಷದ ಶುಭ ಸಂದರ್ಭದಲ್ಲಿ ಎಲ್ಲರೂ ವರಗಳನ್ನು ಕೇಳಲೇಬೇಕು ಎಂದಾಗ ತಮಗೆ ಬೇಕಾದ ವರಗಳನ್ನು ಕೇಳಿಕೊಂಡರು. ಅಗಸ್ತ್ಯ ಮಹರ್ಷಿಗಳು ಭೂತ ವರ್ತಮಾನ ಭವಿಷ್ಯಗಳನ್ನು ತಿಳಿಯುವ ವರವನ್ನು ಬೇಡಿದರು. ಈ ವರದಿಂದ ಭೂಲೋಕದ ಮುಂದಿನ ಭವಿಷ್ಯವನ್ನು ವೀಕ್ಷಿಸಿದರು. ನೋಡಿ ನಡುಗಿದರು. ಕಲಿಯುಗದ ಪ್ರಭಾವದಿಂದ ಜನರು ಎಂತೆಂಥ ಸಂಕಷ್ಟಗಳನ್ನು ಎದುರಿಸಬೇಕೆಂದು ಚಿಂತಿಸಿದರು. ಹಾಗೆ ಭಗವಂತನಲ್ಲಿ ಈ ರೀತಿ ಪ್ರಾರ್ಥಿಸಿದರು, ಭಗವಂತ ಕಲಿಗಾಲದಲ್ಲಿ ಜನರು ಕಲಿಯಿಂದ ಬಾಧೆ ಪಡುತ್ತಾರೆ. ಅವರ ಬಾಧೆ ನೋವುಗಳನ್ನು ಪರಿಹರಿಸುವ ಸಲುವಾಗಿ ಈ ಬೆಟ್ಟದಲ್ಲಿ ಶ್ರೀ ವೆಂಕಟೇಶನಾಗಿ ಇಲ್ಲಿಯೇ ನೆಲೆಸಿ ಬೇಡಿ ಬಂದ ಭಕ್ತರ ಕಷ್ಟಗಳನ್ನು ಪರಿಹರಿಸುವ ಮಾರ್ಗವನ್ನು ತೋರಿಸು ದೇವ ಎಂಬ ಅಗಸ್ತ್ಯ ಮಹರ್ಷಿಗಳ ಪ್ರಾರ್ಥನೆಯನ್ನು ಮನ್ನಿಸಿ ಭಗವಂತನು 7 ಬೆಟ್ಟಗಳ ಒಡೆಯನಾಗಿ ತಿರುಪತಿಯಲ್ಲಿ ನೆಲೆಸಿ ಭಕ್ತರನ್ನು ಕೈಬೀಸಿ ಕರೆಯುತ್ತಾ ಭಕ್ತರ ಸಂಕಷ್ಟಗಳನ್ನು ಪರಿಹರಿಸುತ್ತಿದ್ದಾನೆ. ಬಂದ ಭಕ್ತರಿಗೆ ಜ್ಞಾನ ಭಕ್ತಿ ವೈರಾಗ್ಯ ಆರೋಗ್ಯ ಸಂಪತ್ತು ಅನುಗ್ರಹಿಸಿ ಭವಸಾಗರದಿಂದ ಮುಕ್ತಿಯನ್ನು ಕರುಣಿಸುತ್ತಿದ್ದಾನೆ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ನಿಕಂ. ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ. ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ವಿಮಾನ ಗೋಪುರವು ದಕ್ಷಿಣ ಭಾರತದ ಹಿಂದೂ ದೇವಾಲಯಗಳಲ್ಲಿ ಗರ್ಭಗೃಹದ ಮೇಲಿರುವ ಪಿರಮಿಡ್ ಆಕಾರದ ರಚನೆಯಾಗಿದೆ. ಇದು ದೇವಾಲಯದ ಅತ್ಯಂತ ಎತ್ತರದ ಮತ್ತು ಪವಿತ್ರವಾದ ಭಾಗವಾಗಿದ್ದು ಹಲವಾರು ಅಂತಸ್ತುಗಳನ್ನು ಹೊಂದಿರುತ್ತದೆ. ದಕ್ಷಿಣ ಭಾರತದ ದೊಡ್ಡ ದೇವಾಲಯಗಳಲ್ಲಿ ಇದು ಪ್ರವೇಶದ್ವಾರದ ಮೇಲಿರುವ ದೊಡ್ಡ ಗೋಪುರಗಳಿಗಿಂತ ಚಿಕ್ಕದಾಗಿದ್ದರೂ ಮುಖ್ಯ ದೇವಸ್ಥಾನದ ವಾಸ್ತುಶಿಲ್ಪದ ಕೇಂದ್ರಬಿಂದುವಾಗಿದೆ.
ಗರ್ಭಗುಡಿಯ ನೇರ ಮೇಲ್ಭಾಗದಲ್ಲಿದ್ದು ಪಿರಮಿಡ್ ಶೈಲಿಯಲ್ಲಿರುತ್ತದೆ. 4 ಅಂತಸ್ತುಗಳವರೆಗೆ ಇದ್ದರೆ ಜಾತಿ ವಿಮಾನ ಮತ್ತು 5 ಅಥವಾ ಹೆಚ್ಚಿನ ಅಂತಸ್ತುಗಳಿದ್ದರೆ ಮುಖ್ಯ ವಿಮಾನ ಎಂದು ಕರೆಯಲಾಗುತ್ತದೆ. ಉತ್ತರ ಭಾರತದ ದೇವಾಲಯಗಳಲ್ಲಿ ಗರ್ಭಗೃಹದ ಮೇಲಿನ ರಚನೆಯನ್ನು ಶಿಖರ ಎನ್ನಲಾಗುತ್ತದೆ. ದಕ್ಷಿಣ ಭಾರತದಲ್ಲಿ ವಿಮಾನದ ಮೇಲಿರುವ ಗುಮ್ಮಟದಂತಹ ಕಿರೀಟಕ್ಕೆ ಶಿಖರ ಎಂದು ಕರೆಯುತ್ತಾರೆ. ತಂಜಾವೂರಿನ ಬೃಹದೀಶ್ವರ ದೇವಾಲಯ ಮತ್ತು ತಿರುಪತಿಯ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ವಿಮಾನ ಗೋಪುರಗಳು ಅತ್ಯಂತ ಪ್ರಸಿದ್ಧವಾಗಿದೆ. ದಕ್ಷಿಣ ಭಾರತದ ದೇವಾಲಯಗಳಲ್ಲಿನ ಬೃಹತ್ ಪ್ರವೇಶ ಗೋಪುರಗಳನ್ನು ಗೋಪುರಂ ಎಂದು ಕರೆಯುತ್ತಾರೆ. ಇದು ವಿಮಾನಕ್ಕಿಂತ ಭಿನ್ನವಾಗಿದೆ. ವಿಮಾನ ಗೋಪುರವು ದೈವಿಕ ಶಕ್ತಿಯ ಸಂಕೇತವಾಗಿ ಮತ್ತು ವಾಸ್ತುಶಿಲ್ಪದ ಅದ್ಭುತವಾಗಿ ಪರಿಗಣಿಸಲ್ಪಟ್ಟಿದೆ. ಇಂಥ ಅದ್ಭುತ ವೈಭವವನ್ನು ಹೊತ್ತಿರುವ ತಿರುಮಲ ಶ್ರೀ ವೆಂಕಟೇಶ್ವರ ದೇವಸ್ಥಾನದ ವಿಮಾನ ಗೋಪುರವು ಕೇವಲ ಕಲ್ಲಿನ ನಿರ್ಮಿತಿಯಲ್ಲ, ಅದು ಭಕ್ತಿಯ ಶಿಖರ, ಆಸ್ಥೆಯ ಚಿಹ್ನೆ, ಅನಾದಿ ಸಂಪ್ರದಾಯದ ಪ್ರತೀಕವಾಗಿದೆ. ಸುವರ್ಣ ಕಿರಣಗಳಲ್ಲಿ ಮಿನುಗುವ ಆ ವಿಮಾನ ಗೋಪುರವನ್ನು ನೋಡಿದಾಗ ನಮ್ಮ ಮನಸ್ಸು ಸ್ವತಃ ಭಗವಂತನ ಕಡೆಗೆ ಎತ್ತಲ್ಪಡುತ್ತದೆ. ಪ್ರತಿ ಭಕ್ತನ ಪ್ರಾರ್ಥನೆಗಳು ಆ ಗೋಪುರದ ಮೂಲಕವೇ ಶ್ರೀನಿವಾಸನ ಪಾದಾರವಿಂದಗಳಿಗೆ ಸೇರುತ್ತದೆ ಎಂಬ ನಂಬಿಕೆ ಶತಮಾನಗಳಿಂದಲೂ ಜೀವಂತವಾಗಿದೆ. ಇದು ಕೇವಲ ಇತಿಹಾಸವಲ್ಲ, ಇದು ನಂಬಿಕೆಯ ಜೀವಂತ ಸಾಕ್ಷಿ. ಇದು ಕೇವಲ ವಾಸ್ತುಶಿಲ್ಪವಲ್ಲ, ಇದು ದೈವಿಕ ಸ್ಪಂದನ. ಈ ಮಾಹಿತಿಯನ್ನು ನೀವು ಇಷ್ಟಪಟ್ಟಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ದೈವಿಕ ರಹಸ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಹರೇ ಶ್ರೀನಿವಾಸ. ಧನ್ಯವಾದಗಳು ಸ್ನೇಹಿತರೆ.